ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಪಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಒಂದು ಕಡೆಯಾದರೆ ದಾವಣಗೆರೆ ಕ್ಷೇತ್ರದ ಮುಸ್ಲಿಂ ದಂಗಲ್ ಜೋರಾಗ್ತಾ ಇದೆ. ಎಲೆಕ್ಷನ್ ವೇಳೆ ಕಾಂಗ್ರೆಸ್ಗೆ ಕೈಕೊಟ್ಟವರ ಮೇಲೆ ಕ್ರಮ ಕೈಗೊಂಡಿದ್ದಕ್ಕೆ ಟಾರ್ಗೆಟ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯ ರಾಜಕೀಯದಲ್ಲಿ ಆರತ ದಾವಣಗೆರೆ ದಕ್ಷಿಣದ ಕಿಚ್ಚು. ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್, ಸಿದ್ದು ಟೀಮ್ ಅಲರ್ಟ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ದಿನೇ ದಿನೇ ಹೆಚ್ಚಾಗ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ ಅನ್ನೋ ಆರೋಪದಲ್ಲಿ ಮುಸ್ಲಿಂ ನಾಯಕರ ಮೇಲಿನ ಶಿಸ್ತು ಕ್ರಮದ ವಿಚಾರ ಹೊಸ ರೂಪ ಪಡೆದುಕೊಂಡಿದೆ. ತಮ್ಮ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಕ್ರಮ ಆಗ್ತಿದ್ರು ಸಿದ್ದರಾಮಯ್ಯ ಸಹಾಯಕ್ಕೆ ಬರಲಿಲ್ಲ ಎಂಬ ಚರ್ಚೆ ಎದ್ದಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಎಚ್ಚೆತ್ತುಕೊಂಡಿದೆ. ಸಚಿವ ಜೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಸಭೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಬೆಳಗಾವಿ ಸಾಹುಕಾರ್ ಅಸಮಾಧಾನ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಇದರ ಬಗ್ಗೆ ಸಿಎಂ ಅವರೇ ಸ್ಪಷ್ಟನೆ ಕೊಡಬೇಕಿದೆ ಎಂದಿದ್ದಾರೆ. ಒಂದೊಂದ್ಸಾರಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಅದೇ ಅಸಹಾಯಕ ಹೇಳಲಿಕ್ಕೆ ಆಗೋಲ್ಲ. ಒಂದೊಂದ್ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಒಂದೊಂದ್ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಕೆಟ್ಟದೆ ಗೊತ್ತದು, ನಮಗೂ ಗಮನಕ್ಕೆ ಬಂದಿದೆ. ಇದನ್ನು ಸಿ ಎಂ ಅವರು ಸ್ಪಷ್ಟನೆ ಪಡಿಸಬೇಕು. ನಿನ್ನೆ ಕೂಡ ಹೇಳಿದ್ದಾರೆ, ನಿಮ್ಮ ಮಾಧ್ಯಮ ಮುಂದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅದು ಯಾವಾಗ ಅವರೇ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಿರ್ತದೆ. ನಸೀರ್ ಅಬ್ದುಲ್ ಜಬ್ಬರ್ ಬಳಿಕ ಸಚಿವ ಜಮೀರ್ ಮೇಲೂ ಕ್ರಮ ಆಗುತ್ತೆ ಎಂಬ ಚರ್ಚೆ ಶುರುವಾಗಿದೆ. ಪದೇ ಪದೇ ಸಿಎಂ ಆಪ್ತರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಟಾರ್ಗೆಟ್ ಮಾಡ್ತಿರುವ ಬಗ್ಗೆ ಸಿಎಂ ಆಪ್ತರಲ್ಲಿ ಬೇಸರ ಇದೆ. ಆದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ಮೇಲೆ ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಂಡೇ ಕ್ರಮ ಮಾಡಿರುತ್ತದೆ. ಸುಖಾಸುಮ್ಮನೆ ಯಾರ ಮೇಲೆಯೂ ಕ್ರಮ ಕೈಗೊಳ್ಳಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಯಾರು ಯಾವಾಗ ಏನೇನು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅವಾಗ ಸಂದರ್ಭ ಪ್ರಕಾರ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ, ಕಂಪ್ಲೇಂಟ್ ಬಂದಾಗೆಲ್ಲ. ಆಮೇಲೆ ಏನೇ ಇದ್ರೂ ನೋಬಡಿ ಈಸ್ ಅಬೌವ್ ಪಾರ್ಟಿ. ಅದು ಇದಕ್ಕೆ ಸಮಾಜದ ಲೇಪಗಳೆಲ್ಲ ಹಚ್ಚಬಾರ್ದು ಯಾರು. ಈಗ ನಮ್ಮ ರಾಜ್ಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ನಾವು ಅಳವಡಿಸ್ಕೊತಾ ಇದ್ದೀವಿ. ಸಮಬಾಳು ಸಮಪಾಲು, ಎಲ್ಲರಿಗೂ ಅವಕಾಶ ಇದೆ ನಮ್ಮ ಪಕ್ಷದಲ್ಲಿ. ಸುಮ್ಮನೆ ಯಾರೋ ಒಬ್ಬರು ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಿಲ್ಲ ನಾವಿಲ್ಲಿ. ವಾಟ್ ಎವರ್ ಇಟ್ ಈಸ್, ಪಾರ್ಟಿ ಹ್ಯಾಸ್ ಟೇಕನ್ ಎ ಡಿಸಿಷನ್. ಕ್ಯಾಂಡಿಡೇಟ್ ಯಾರಾಗಬೇಕಂತ ಪಾರ್ಟಿ ಡಿಸಿಷನ್ ತೊಗೊಂಡಿದ್ದಾರೆ, ಚುನಾವಣೆ ಮಾಡಿದ್ದಾರೆ. ಅದಕ್ಕೆಲ್ಲರೂ ಅಲೈನ್ ಆಗಬೇಕಾಗಿತ್ತು. ನಾನಿರ್ಬೋದು, ನೀವಿರ್ಬೋದು. ಅದಕ್ಕೆ ಅಲೈನ್ ಆಗಿಲ್ಲ ಅಂದರೆ ನಾವು ಪಾರ್ಟಿ ಹ್ಯಾಸ್ ಟೇಕನ್ ಅನದರ್ ಡಿಸಿಷನ್ ಆಫ್ ಏನೋ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಂಡಿದ್ದಾರೆ ಫಾರ್ ಇಂಡಿಸಿಪ್ಲಿನ್. ಅದನ್ನು ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಅದು ಒಟ್ನಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿಯನ್ನ ಹಚ್ಚಿದೆ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಏನಾಗಲಿದೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.